ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಲಾ ಲೈಫ್. ನಾನು ನಿಮ್ಮ ಕೇಶವ್. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ಈ ಒಂದು ಚೆಕ್ ಬೌನ್ಸ್ ಕೇಸ್ ಸಂಬಂಧಪಟ್ಟಂತೆ ಮಾಹಿತಿ ಹಾಗೂ ಯಾರು ಚೆಕ್ ತಗೊಂತಾರಲ್ಲ ಅವರಿಗೆ ಕೆಲವೊಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮೊದಲನೇ ಬಾರಿ ಯಾರು ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಕಾನೂನು ಸಲಹೆ ಅಥವಾ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕರೆ ಮಾಡಿ. ಸೊ ಮೊದಲನೇದಾಗಿ, ಯಾಕೆ ಈ ಒಂದು ಅಫೆನ್ಸ್ ಅಥವಾ ಕೃತ್ಯನ ಚೆಕ್ ಬೌನ್ಸ್ ಅಂತ ಕರೀತಾರೆ? ಸ್ನೇಹಿತರೆ, ಯಾವ ರೀತಿ ಒಂದು ಬಾಲ್ ನ ತಗೊಂಡು ಗೋಡೆ ಹೊಡೆದ್ರೆ ಅದು ವಾಪಸ್ ಬರುತ್ತೋ ಅದೇ ರೀತಿ ನಾವು ಒಂದು ಚೆಕ್ ಏನ್ ಡ್ರಾ ಆಗಿರುತ್ತಲ್ಲ ಆ ಒಂದು ಚೆಕ್ ನ ಡೆಪಾಸಿಟ್ ಮಾಡಿದಾಗ ಅಥವಾ ಬ್ಯಾಂಕ್ ಗೆ ಪ್ರೆಸೆಂಟ್ ಮಾಡಿದಾಗ ಒಂದು ವೇಳೆ ಆ ಒಂದು ಚೆಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಥವಾ ಆ ಒಂದು ಅಕೌಂಟ್ ಏನಿದೆ ಅಲ್ಲಿ ನಿಮ್ಮ ಒಂದು ಏನು ಅಮೌಂಟ್ ಬರ್ದಿರ್ತಾರಲ್ಲ ಅದು ಸಫಿಶಿಯಂಟ್ ಫಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕು ಇನ್ಸಫಿಶಿಯಂಟ್ ಫಂಡ್ಸ್ ಅಥವಾ ಇನ್ಯಾವುದೇ ಒಂದು ಕಾರಣ ಕೊಟ್ಟು ಆ ಒಂದು ಚೆಕ್ ನ ನಿಮ್ಗೆ ವಾಪಸ್ ಕೊಡ್ತಾರೆ. ಸೊ ಅದಕ್ಕೇನೆ ಯಾವ ರೀತಿ ಒಂದು ಬಾಲ್ ವಾಪಸ್ ಬರುತ್ತೋ ಗೋಡೆ ಹೊಡೆದಾಗ ಬೌನ್ಸ್ ಆಗಿ, ಅದೇ ರೀತಿ ಚೆಕ್ ಕೂಡ ಬ್ಯಾಂಕ್ ಹಾಕಿದ್ದು ವಾಪಸ್ ಬರುತ್ತಲ್ಲ, ಅದಕ್ಕೆ ಅದನ್ನ ಚೆಕ್ ಬೌನ್ಸ್ ಅಂತ ಕರೀತಾರೆ. ಸೊ ಈ ಒಂದು ಚೆಕ್ ಬೌನ್ಸ್ ಅಫೆನ್ಸ್ ಏನಿದೆ ಇದು ಸೆಕ್ಷನ್ 138 ಪ್ರಕಾರ ಒಂದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಹಾಗೂ ಇದಕ್ಕೆ ಪನಿಷ್ಮೆಂಟ್ ಬಂದ್ಬಿಟ್ಟು ಆ ಒಂದು ಚೆಕ್ ಅಮೌಂಟ್ ಏನಿದೆಯಲ್ಲ ಅದ್ರ 2 ಪಟ್ಟು ಫೈನ್ ಇಂಪೋಸ್ ಮಾಡಬಹುದು. ಉದಾಹರಣೆಗೆ 1 ಲಕ್ಷ ರೂಪಾಯಿ ಏನಾದ್ರು ಬರ್ದಿದ್ರೆ ಚೆಕ್ ಅಲ್ಲಿ 2 ಲಕ್ಷದವರೆಗೂ ಫೈನ್ ನ ಇಂಪೋಸ್ ಮಾಡಬಹುದು, ಅಥವಾ 2 ವರ್ಷದ ತನಕ ಕಾರಾಗೃಹವಾಸ ಅಥವಾ ಇಂಪ್ರಿಸನ್ಮೆಂಟ್ ಕೂಡ ಆರ್ಡರ್ ಮಾಡಬಹುದು, ಅಥವಾ 2 ಕೂಡ ಆರ್ಡರ್ ಮಾಡಬಹುದು. ಸೊ ಇದು ಈ ಒಂದು ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಅಥವಾ ಅಫೆನ್ಸ್ ಗೆ ಇರುವ ಒಂದು ಪನಿಷ್ಮೆಂಟ್. ಸೊ ಈ ವಿಡಿಯೋದಲ್ಲಿ ನಾನು ಈ ಒಂದು ಚೆಕ್ ಯಾರು ಇಸ್ಕೊಂತಾರಲ್ಲ, ಅಂದ್ರೆ ಸಾಲ ಕೊಟ್ಟಿರ್ತಾರೆ, ಸಾಲ ವಾಪಸ್ ಕೇಳಕ್ ಹೋದಾಗ ಚೆಕ್ ಕೊಡ್ತಾರಲ್ಲ, ಅವರು ಏನೇನ್ ಅಂಶನ ಗಮನಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನ 3 ಭಾಗವಾಗಿ ತಗೊಳ್ಳೋಣ. ಮೊದಲನೇದು ಚೆಕ್ ಈಸ್ಕೊಳ್ಳೋಕ್ಕಿಂತ ಮುಂಚೆ, ಎರಡನೇದು ಚೆಕ್ ಈಸ್ಕೊಂಡ್ ಆದ್ಮೇಲೆ, ಮೂರನೇದು ಒಂದು ವೇಳೆ ಚೆಕ್ ನ ಡೆಪಾಸಿಟ್ ಮಾಡಿ ಅವಾಗ ಏನಾದ್ರು ಬೌನ್ಸ್ ಆದ್ರೆ. ಮೊದಲನೇದಾಗಿ ಚೆಕ್ ಈಸ್ಕೊಳ್ಳೋಕ್ಕಿಂತ ಮುಂಚೆ, ಸೊ ನೀವ್ ಯಾರಿಗೋ ಒಬ್ರಿಗೆ ಸಾಲ ಕೊಟ್ಟಿರ್ತೀರಾ, ಅವರು ಚೆಕ್ ನ ಕೊಡ್ತಾರೆ, ಒಂದು ಡೇಟ್ ನ ಬರೆದ್ಬಿಟ್ಟು ಚೆಕ್ ನ ಕೊಡ್ತಾರೆ, ಅಮೌಂಟ್ ಡೇಟ್ ಸೈನ್ ಹಾಕ್ಬಿಟ್ಟು ಒಂದು ಚೆಕ್ ನ ಕೊಡ್ತಾರೆ. ಸೊ ನೀವು ಅವಾಗ ಏನೇನ್ ಗಮನಿಸಬೇಕು ಅಂತ ಹೇಳಿದ್ರೆ, ಅಮೌಂಟ್ ವರ್ಡ್ಸ್ ಮತ್ತೆ ಫಿಗರ್ಸ್ ಅಂದ್ರೆ ರೈಟಿಂಗ್ ಅಲ್ಲಿ ಬರ್ದಿರ್ತಾರೆ. ಉದಾಹರಣೆಗೆ 1 ಲಕ್ಷ ರೂಪಾಯಿ ಅಂತ ಆದ್ರೆ 1 ಲಕ್ಷ ಅಂತ ನಂಬರ್ ಅಲ್ಲಿ ಬರೆದ್ಬಿಟ್ಟು ಆ ಒಂದು ಬಾಕ್ಸ್ ಅಲ್ಲಿ ಪಕ್ಕದಲ್ಲಿ 1 ಲ್ಯಾಕ್ ರುಪೀಸ್ ಒನ್ಲಿ ಅಂತ ಬರೆದ್ಬಿಟ್ಟು ಸೈನ್ ಹಾಕಿರ್ತಾರೆ. ಯಾರಿಗೆ ಪೇಯಿ ಯಾರಿಗೆ ಅಂತ ಹೇಳ್ಬಿಟ್ಟು ಸೈನ್ ಹಾಕಿರ್ತಾರೆ, ಡೇಟ್ ಕೂಡ ಇಶ್ಯೂ ಮಾಡಿರ್ತಾರೆ. ಸೊ ನಾವಿಲ್ಲಿ ಏನೇನ್ ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ, ಅಮೌಂಟ್ ಎರಡಲ್ಲೂ ಒಂದೇ ಇದೆಯಾ, ಅಂದ್ರೆ ಫಿಗರ್ಸ್ ಆಗ್ಲಿ ವರ್ಡ್ ಆಗ್ಲಿ ಸೇಮ್ ಇದೆಯಾ, ಮತ್ತೆ ಸೈನ್ ಅವ್ರದೇನಾ, ಕರೆಕ್ಟ್ ಹಾಕಿದಾರಾ, ತಿದ್ದಿದಾರಾ, ಮತ್ತೆ ಡೇಟ್ ಕರೆಕ್ಟ್ ಹಾಕಿದಾರಾ ಇಲ್ಲ ತಿದ್ದಿದಾರಾ, ಕ್ರಾಸ್ ಮಾಡಿದಾರಾ, ಇವೆಲ್ಲ ನಾವು ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಏನಾದ್ರು ಡೇಟ್ ಏನಾದ್ರು ತಿದ್ದಿದ್ರೆ, ಅಮೌಂಟ್ ಏನಾದ್ರು ತಿದ್ದಿದ್ರೆ, ಫಿಗರ್ಸ್ ಅಥವಾ ವರ್ಡ್ಸ್ ಅಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಇದ್ರೆ ಅವಾಗ ಕೂಡ ಚೆಕ್ ಬೌನ್ಸ್ ಆಗುತ್ತೆ. ಆದ್ರೆ ಇದನ್ನ ಟೆಕ್ನಿಕಲ್ ಎರರ್ ಅಂತ ತಗೊಂತಾರೆ ಹೊರತು ಇದನ್ ಮೇಲೆ ನಾವು ಚೆಕ್ ಬೌನ್ಸ್ ಕೇಸ್ ನ ಫೈಲ್ ಮಾಡೋದಕ್ಕಾಗಲ್ಲ. ಆದ್ರೆ ಈ ತರ ಬೌನ್ಸ್ ಆದ್ರೆ ಮತ್ತೆ ನೀವು ಚೆಕ್ ಇಸ್ಕೋಬೇಕಾಗತ್ತೆ, ಅವ್ರು ಚೆಕ್ ಕೊಡ್ತಾರೋ ಇಲ್ವೋ, ಸಿಗ್ತಾರೋ ಇಲ್ವೋ. ಸೊ ಹಾಗಾಗಿ ನೀವೇನಾದ್ರು ಚೆಕ್ ಇಸ್ಕೊಬೇಕಾದ್ರೇನೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮುಂದೇನಾದ್ರು ಬ್ಯಾಂಕು ಈ ಒಂದು ಗ್ರೌಂಡ್ಸ್ ಮೇಲೆ, ಟೆಕ್ನಿಕಲ್ ಎರರ್ಸ್ ಮೇಲೆ ಏನಾದ್ರು ಡಿಸ್ಆನರ್ ಮಾಡಿದ್ರೆ ಚೆಕ್, ಅವಾಗ ಒಂದು ತೊಂದರೆ ಕಡಿಮೆ ಆಗುತ್ತೆ ನಿಮ್ಗೆ. ಸೊ ಈ ಅಂಶಗಳನ್ನ ಗಮನಿಸ್ಕೋಬೇಕು. ಸೊ ಆಯ್ತು, ಈಗೆಲ್ಲ ಚೆಕ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಎಲ್ಲ ಕ್ಲೀನ್ ಆಗಿ ಬರ್ದಿರ್ತಾರೆ, ಡೇಟ್ ಆಗ್ಲಿ ಸೈನ್ ಆಗ್ಲಿ ಅವ್ರದೇ ಇರುತ್ತೆ, ಅವ್ರದೇ ಅಕೌಂಟ್ ಚೆಕ್ ಆಗಿರುತ್ತೆ, ಅಮೌಂಟ್ ವರ್ಡ್ಸ್ ಫಿಗರ್ ಎರಡಲ್ಲೂ ಕರೆಕ್ಟ್ ಆಗಿ ಬರ್ದಿರ್ತಾರೆ, ಯಾರಿಗೆ ಅಂತಾನು ಬರ್ದಿರ್ತಾರೆ, ಚೆಕ್ ಇಸ್ಕೊಂಡಿರ್ತೀರಾ. ಆ ಒಂದು ಡೇಟ್ ಏನಿದೆ ಆ ಡೇಟ್ಗೆ ಪ್ರೆಸೆಂಟ್ ಮಾಡ್ತೀರಾ. ಸೊ ಪ್ರೆಸೆಂಟ್ ಮಾಡಿದಾಗ ಬ್ಯಾಂಕ್ನವರು ನಿಮ್ಗೆ ಚೆಕ್ಗೆ ಏನಂತ ಕೊಡ್ತಾರೆ, ಒಂದು ಮೆಮೊ ಅಂದ್ರೆ ಇನ್ಸಫಿಶಿಯಂಟ್ ಫಂಡ್ಸ್ ಅಂತ ಕೊಟ್ಬಿಡ್ತಾರೆ. ಆವಾಗ ಅದನ್ನ ಚೆಕ್ ಬೌನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಮತ್ತೊಂದು ಸ್ನೇಹಿತರೆ, ಸುಮಾರು ಜನ ಈ ಚೆಕ್ ಇಸ್ಕೊಬೇಕಾದ್ರೆ ಈ ಹಳೆ ಚೆಕ್, ಇದು ಸಿಕ್ಕಾಪಟ್ಟೆ ಹಳೆ ಚೆಕ್, ವರ್ಷಗಳ ಹಳೆ ಆಗಿದೆ, ಇದು ವ್ಯಾಲಿಡ್ ಇರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಆ ತರ ಏನು ಇಲ್ಲ. ಚೆಕ್ ಇಶ್ಯೂ ಆಗಿ ಅಲ್ಲಿಂದ 3 ತಿಂಗಳ ಕಾಲ ವ್ಯಾಲಿಡ್ ಇರುತ್ತೆ. ಒಂದು ವೇಳೆ ಇಶ್ಯೂ ಆಗಿಲ್ಲ ಅಥವಾ ಡ್ರಾ ಮಾಡಿಲ್ಲ ಅಂದ್ರೆ ಅದು ಯಾವಾಗ್ಲೂ ವ್ಯಾಲಿಡ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಚೆಕ್ ಅಲ್ಲಿ ಯಾವ ಡೇಟ್ ಬರ್ದಿರ್ತಾರಲ್ಲ ಅಲ್ಲಿಂದ 3 ತಿಂಗಳು ಟೈಮ್ ಇರುತ್ತೆ. ಮತ್ತೆ ನೀವು ಒಂದ್ಸಲ ಬೌನ್ಸ್ ಆದ್ಮೇಲೆ ಮತ್ತೆ ಡೆಪಾಸಿಟ್ ಮಾಡಕ್ಕಾಗಲ್ಲ ಅಂತಾನು ಏನಿಲ್ಲ. ನೀವು ಆ 3 ತಿಂಗಳು ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಸಲ ಬೇಕಾದ್ರೂ ನೀವು ಮತ್ತೆ ಆ ಒಂದು ಚೆಕ್ ನ ಪ್ರೆಸೆಂಟ್ ಮಾಡಬಹುದು. ಆದ್ರೆ ಕೆಲವು ಬ್ಯಾಂಕ್ ಅಲ್ಲಿ ಅವರ ಪಾಲಿಸಿ ಏನಿರುತ್ತೆ ಅಂತ ಹೇಳಿದ್ರೆ, ಮಲ್ಟಿಪಲ್ ಟೈಮ್ಸ್ ಏನಾದ್ರು ಬೌನ್ಸ್ಡ್ ಚೆಕ್ ನೇ ಮತ್ತೆ ಪ್ರೆಸೆಂಟ್ ಮಾಡ್ತಿದ್ರೆ ಅವರು ಫೈನ್ ಇಂಪೋಸ್ ಮಾಡಬಹುದು. ಸೊ ಇದೊಂದು ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುತ್ತೆ. ಸೊ ವ್ಯಾಲಿಡಿಟಿ ಆಫ್ ಅ ಚೆಕ್ ಅಂತ ತಗೊಂಡ್ರೆ, ಬ್ಯಾಂಕ್ ಇಶ್ಯೂ ಮಾಡಿದ ಚೆಕ್ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಇದ್ದೇ ಇರುತ್ತೆ. ಏನಾದ್ರು ಡೇಟ್ ಬರ್ದಿದ್ರೆ, ಈಗ ಉದಾಹರಣೆಗೆ ಇವತ್ತಿನ ಡೇಟ್ ಏನಂತ ಹೇಳಿದ್ರೆ 12/6/2025. ಸೊ ಇವತ್ತೇನಾದ್ರು ಚೆಕ್ ನಾನು ಡ್ರಾ ಮಾಡಿದ್ರೆ ಇಲ್ಲಿಂದ 3 ತಿಂಗಳುಗಳ ಕಾಲ ಆ ಒಂದು ಚೆಕ್ ವ್ಯಾಲಿಡ್ ಇರುತ್ತೆ. 3 ತಿಂಗಳು ಆದ್ಮೇಲೆ ಅದನ್ನ ಸ್ಟೇಲ್ ಚೆಕ್ ಅಂತ ತಗೊಂತಾರೆ. ನಾವು ಪ್ರೆಸೆಂಟ್ ಮಾಡಿದ್ರೆ ಅದನ್ನ ಬ್ಯಾಂಕ್ ಕನ್ಸಿಡರ್ ಮಾಡೋದಿಲ್ಲ.
ಇದು ಈ ಒಂದು ಚೆಕ್ ವ್ಯಾಲಿಡಿಟಿ ಸಂಬಂಧಪಟ್ಟಂತೆ. ಇನ್ನು ಎರಡನೇ ಅಂಶ ಬರುವಂತದ್ದು ಯಾವ್ಯಾವ ಕಾರಣಕ್ಕೆ ಈ ಒಂದು ಚೆಕ್ ಡಿಸ್ಆನರ್ ಆಗುತ್ತೆ ಅಥವಾ ಚೆಕ್ ಬೌನ್ಸ್ ಆಗುತ್ತೆ ಅಂತ ಕೇಳೋದು. ಸ್ನೇಹಿತರೆ, ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಪ್ರಕಾರ ಚೆಕ್ ಬೌನ್ಸ್ ಅಫೆನ್ಸ್ ಕಮಿಟ್ ಆಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಅದು ಮೇಜರ್ ಆಗಿ 3 ಕಾರಣ ಇದೆ. ಒಂದು, ಇನ್ಸಫಿಷಿಯಂಟ್ ಫಂಡ್ಸ್, ಅಂದ್ರೆ ಚೆಕ್ ಅಲ್ಲಿ ಬರ್ದಿರೋ ಅಮೌಂಟ್ ಆ ಒಂದು ಅಕೌಂಟ್ ಅಲ್ಲಿ ಇರೋದಿಲ್ಲ. ಆವಾಗ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಹೇಳಿ ಬ್ಯಾಂಕು ನಮಗೆ ಮೆಮೊ ಇಶ್ಯೂ ಮಾಡುತ್ತೆ. ಎರಡನೇದು, ಏನಾದ್ರು ಮೆಟೀರಿಯಲ್ ಆಲ್ಟ್ರೇಷನ್ ಇದ್ರೆ, ಅಂದ್ರೆ ಈ ಸಿಗ್ನೇಚರ್ ತಿದ್ಬಿಟ್ಟಿರೋದು ಬೇಕು ಅಂತ ಮ್ಯಾಲಿಫೈಡ್ ಇಂಟೆನ್ಷನ್ ಇಟ್ಕೊಂಡು ಚೆಕ್ ಡ್ರಾ ಆಗಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಏನಾದ್ರು ಮೆಟೀರಿಯಲ್ ಆಲ್ಟ್ರೇಷನ್ ಮಾಡಿದ್ರೆ ಅವಾಗ್ಲೂ ಕೂಡ ಚೆಕ್ ಬೌನ್ಸ್ ಅಫೆನ್ಸ್ ಕಮಿಟ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಈ ಅಕೌಂಟ್ ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಚೆಕ್ ನ ಇಶ್ಯೂ ಮಾಡಿರ್ತಾರೆ, ಒಬ್ಬ ಯಾರು ಸಾಲ ಕೊಟ್ಟಿರೋರಿಗೆ ಚೆಕ್ ನ ಇಶ್ಯೂ ಮಾಡಿರ್ತಾರೆ, ಅದಾದ್ಮೇಲೆ ಬ್ಯಾಂಕ್ ಹೋಗ್ಬಿಟ್ಟು ಅಕೌಂಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಆ ಒಂದು ಏನು ಡೇಟ್ ಬರ್ದಿರ್ತಾರಲ್ಲ ಅದಕ್ಕಿಂತ ಮುಂಚೆ ಬ್ಯಾಂಕ್ ಹೋಗ್ಬಿಟ್ಟು ಅಕೌಂಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಅವಾಗ ಕೂಡ ಬ್ಯಾಂಕ್ ಅವ್ರಿಗೆ ನೀವು ಚೆಕ್ ಡೆಪಾಸಿಟ್ ಮಾಡಿದಾಗ ಅವ್ರೇನಂತ ಕೊಡ್ತಾರೆ ಮೆಮೊ ಅಂದ್ರೆ ಅಕೌಂಟ್ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟು ನಿಮ್ಗೆ ಮೆಮೊ ಕೊಡ್ತಾರೆ. ಅದು ಕೂಡ ಈ ಒಂದು ಸೆಕ್ಷನ್ 138 ಪ್ರಕಾರ ಈ ಒಂದು ಚೆಕ್ ಬೌನ್ಸ್ ಅಫೆನ್ಸ್ ಕಮಿಟ್ ಆದಂಗೆ ಕನ್ಸಿಡರ್ ಆಗುತ್ತೆ. ಬೇರೆ ರೀಸನ್ಗೂ ಕೂಡ ಡಿಸಾನರ್ ಆಗ್ಬೋದು. ಉದಾಹರಣೆಗೆ ಡೇಟ್ ತಪ್ಪಾಗಿರ್ಬೋದು ಅಥವಾ ಡೇಟ್ ತಿದ್ದಿರ್ಬೋದು, ಆಮೇಲೆ ನೇಮ್ ಕರೆಕ್ಟ್ ಆಗಿ ಬರ್ದಿಲ್ದೇ ಇರ್ಬೋದು, ಅಮೌಂಟ್ ಅಂಡ್ ಫಿಗರ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇರ್ಬೋದು, ಸೈನ್ ಕರೆಕ್ಟ್ ಆಗಿ ಮಿಸ್ ಮ್ಯಾಚ್ ಆಗಿದೆ ಅಂತ ಆಗಿರ್ಬೋದು, ಇದಕ್ಕೂ ಕೂಡ ಡಿಸಾನರ್ ಆಗುತ್ತೆ. ಬಟ್ ಇದು ಸೆಕ್ಷನ್ 138 ಅಲ್ಲಿ ಅಫೆನ್ಸ್ ಆಗೋದಿಲ್ಲ. ಸೊ ಕೋರ್ಟ್ ಈ ಒಂದು ಟೆಕ್ನಿಕಲ್ ಎರರ್ಸ್ ನ ಅಫೆನ್ಸ್ ಅಂತಾಗಿ ಕನ್ಸಿಡರ್ ಮಾಡೋದಿಲ್ಲ. ಮೂರನೇ ಅಂಶ ಬಂದ್ಬಿಟ್ಟು ಚೆಕ್ ಬೌನ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಯಾವ ರೀತಿ ಈ ಒಂದು ಕೇಸ್ ನ ದಾವೆನ ಹೂಡಬೇಕು ಅಥವಾ ಕೇಸ್ ನ ಯಾವ ರೀತಿ ನಾವು ಫೈಲ್ ಮಾಡಬೇಕು ಅಂತ ಕೇಳಿದ್ರೆ, ಸ್ನೇಹಿತರೆ, ಈ ತರ ಒಂದು ಸೆಕ್ಷನ್ 138 ಅಲ್ಲಿ ಏನಾದ್ರು ಚೆಕ್ ಬೌನ್ಸ್ ಕೇಸ್ ಆದ್ರೆ ಅದನ್ನ ನಾವು ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಮುಖಾಂತರ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಲಿಮಿಟೇಷನ್ ಕೂಡ ಇದೆ, ಇಷ್ಟೇ ದಿನದಲ್ಲಿ ಆಗ್ಬೇಕು ಅಂತ. ಸೊ ಉದಾಹರಣೆಗೆ ನೀವು ಯಾವುದೇ ಒಂದು ಚೆಕ್ ನ ಪ್ರೆಸೆಂಟ್ ಮಾಡ್ತೀರಾ, ಆಗ ಅದು ಬೌನ್ಸ್ ಆಗುತ್ತೆ. ಅದಕ್ಕೆ ಸುಮಾರು ಕಾರಣ ಇರ್ಬೋದು. ಉದಾಹರಣೆಗೆ ನಾವು ಇನ್ಸಫಿಷಿಯಂಟ್ ಫಂಡ್ಸ್ ಅಂತಾನೆ ತಗೊಳ್ಳೋಣ. ಸೊ ಆ ರೀತಿ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಹೇಳಿ ಒಂದು ಮೆಮೊ ಕೊಡ್ತಾರೆ. ಸೊ ಆ ಮೆಮೊ ಸಿಕ್ಕುತ್ತಲ್ಲ ನಿಮ್ಗೆ, ಅಲ್ಲಿಂದ ವಿತಿನ್ 30 ಡೇಸ್, ಸ್ನೇಹಿತರೆ 30 ದಿನ, ಆ 30 ದಿನದ ಒಳಗಡೆ ನೀವು ಯಾರು ನಿಮ್ಗೆ ಚೆಕ್ ಕೊಟ್ಟಿರ್ತಾರಲ್ಲ ಡ್ರಾಯರ್, ಅವರಿಗೆ ನೀವು ನೋಟಿಸ್ ಕೊಡಬೇಕು, ಲೀಗಲ್ ನೋಟಿಸ್. ನೀವು ಕೊಟ್ಟಿರೋ ಚೆಕ್ ಈ ತರ ಬೌನ್ಸ್ ಆಗಿದೆ, ನೀವು 15 ದಿನದೊಳಗಡೆ, ಅಂದ್ರೆ ನಿಮಗೆ ಈ ಒಂದು ನೋಟಿಸ್ ಸಿಕ್ಕ 15 ದಿನದೊಳಗಡೆ ನಮಗೆ ಅಮೌಂಟ್ ನ ಕೊಡಬೇಕು. ಒಂದ್ ವೇಳೆ ನೀವೇನಾದ್ರು ಅಮೌಂಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ನಾವು ನಿಮ್ಮ ಮೇಲೆ ಕಾನೂನಾತ್ಮಕ ಕ್ರಮನ ತಗೊಂತೀವಿ ಅಂತೇಳಿ ಒಂದು ಲೀಗಲ್ ನೋಟಿಸ್ ನ ಕೊಡಬೇಕು. ಸೊ 15 ದಿನ ಆದ್ಮೇಲೂ ಕೂಡ ಅವ್ರೇನಾದ್ರು ನಿಮ್ಗೆ ಏನಾದ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ 16ನೇ ದಿನದಿಂದ ಕಾಸ್ ಆಫ್ ಆಕ್ಷನ್ ಅಂತ ತಗೊಂತೀವಿ. 16ನೇ ದಿನ ಇಟ್ ವಿಲ್ ಬಿ ಕಾಸ್ ಆಫ್ ಆಕ್ಷನ್. ಅಲ್ಲಿಂದ ನಿಮ್ಗೆ 1 ತಿಂಗಳು ಟೈಮ್ ಇರುತ್ತೆ. ಈ ಒಂದು PCR ಅಂತ ಹೇಳಿದ್ನಲ್ಲ, ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ನ ನೀವು ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಹೋಗಿ ಫೈಲ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂತ ಹೇಳಿದ್ರೆ 30 ದಿನಕ್ಕೂ 1 ತಿಂಗಳಿಗೂ ವ್ಯತ್ಯಾಸ ಇದೆ ಕಾನೂನು ಪ್ರಕಾರ. 30 ದಿನ ಅಂತ ಹೇಳಿದ್ರೆ ಇಲ್ಲಿ ನಾವು 30 ವರ್ಕಿಂಗ್ ಡೇಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಗೌರ್ಮೆಂಟ್ ಹಾಲಿಡೇಸ್, ಸಂಡೇಸ್ ಇವನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ. 30 ವರ್ಕಿಂಗ್ ಡೇಸ್ ನ ತಗೊಬೇಕು. ನಾವೇನಾದ್ರೂ 1 ತಿಂಗಳು ಅಂತ ತಗೊಂಡಾಗ ಅಲ್ಲಿ ಎಲ್ಲಾ ಇನ್ಕ್ಲೂಡ್ ಆಗ್ಬಿಡುತ್ತೆ. ಏನು ಸಂಡೇಸ್ ಇರ್ತವೆ, ಗೌರ್ಮೆಂಟ್ ಹಾಲಿಡೇಸ್ ಇರ್ತವೆ, ಅವೆಲ್ಲ ಇನ್ಕ್ಲೂಡ್ ಆಗ್ಬಿಡಿರುತ್ತೆ. ಸೊ 30 ದಿನ ಅಂತ ಹೇಳಿದ್ರೆ 30 ಕಂಪ್ಲೀಟ್ ವರ್ಕಿಂಗ್ ಡೇಸ್ ಸಿಗುತ್ತೆ. ಆದ್ರೆ 1 ತಿಂಗಳು ಅಂತ ಕೊಟ್ಟಿರ್ತೀವಲ್ಲ, ಅಂದ್ರೆ 16 ಡೇ ಇಂದ ಆದ್ಮೇಲೆ 1 ತಿಂಗಳು ಅಂತ ಇದೆಯಲ್ಲ, ಅದರಲ್ಲಿ ಸಂಡೇಸ್ ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು 1 ತಿಂಗಳಿಗೂ 30 ದಿನಕ್ಕೂ ಒಂದೇ ಅಂತ ಅನ್ಕೋಬೇಡಿ. 30 ದಿನ ಅಂತ ಹೇಳಿದ್ರೆ 30 ವರ್ಕಿಂಗ್ ಡೇಸ್, 1 ತಿಂಗಳು ಅಂತ ಹೇಳಿದ್ರೆ ಆ ಒಂದು 16th ಡೇ ಇಂದ 1 ತಿಂಗಳು, ಸಂಡೇಸ್ ಆಗಿರ್ಬೋದು, ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಈ 1 ತಿಂಗಳೊಳಗಡೆ ಅಂದ್ರೆ 16ನೇ ದಿನ ಏನಿರುತ್ತೆ ಕಾಸ್ ಆಫ್ ಆಕ್ಷನ್ ಡೇ ಇಂದ 1 ತಿಂಗಳೊಳಗಡೆ ನೀವು PCR ನ ಫೈಲ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಫೈಲ್ ಮಾಡ್ಲಿಲ್ಲ ಅಂದ್ರೆ ಲಿಮಿಟೇಷನ್ ಇಂದ ಬಾರ್ ಆಗ್ಬಿಡುತ್ತೆ. ಆಮೇಲೆ ನೀವು ಕೋರ್ಟ್ಗೆ ಹೋಗಿ ಫೈಲ್ ಮಾಡೋದಕ್ಕಾಗಲ್ಲ. ಸೊ ಇದನ್ನ ನಾವು ಭಾರಿ ಇಂಪಾರ್ಟೆಂಟ್ ಅಂಶ ಇದು, ಇದನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಸೊ ನೆಕ್ಸ್ಟ್, ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಅಂದ್ರೆ ಯಾವುದು? ಸ್ನೇಹಿತರೆ, ಇಲ್ಲಿ ಚೆಕ್ ಕೊಟ್ಟಿರೋರು ಯಾವ್ದೋ ಊರಲ್ಲಿ ಇರ್ತಾರೆ, ಚೆಕ್ ಇಸ್ಕೊಂಡಿರೋರು ಯಾವ್ದೋ ಊರಲ್ಲಿ ಇರ್ತಾರೆ, ಬ್ಯಾಂಕ್ ಎಲ್ಲೋ ಇರುತ್ತೆ. ಸೊ ಯಾವೊಂದು ಊರಲ್ಲಿ ಅಥವಾ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಅಲ್ಲಿ ನಾವು ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಆ ಒಂದು ತೀರ್ಪಿನ ಪ್ರಕಾರ ಯಾವ ಬ್ಯಾಂಕ್ ಅಲ್ಲಿ ನಾವು ಈ ಒಂದು ಚೆಕ್ ನ ಪ್ರೆಸೆಂಟ್ ಮಾಡ್ತೀವೋ ಆ ಬ್ಯಾಂಕ್ ಯಾವ ಜ್ಯೂರಿಸ್ಡಿಕ್ಷನಲ್ ಬರುತ್ತೋ ಅಲ್ಲಿ ನಾವು ಈ ಒಂದು PCR ನ ಫೈಲ್ ಮಾಡಬೇಕು ಅಂತ. ಉದಾಹರಣೆಗೆ ಮೈಸೂರಲ್ಲಿ ಯಾವ್ದೋ ಒಂದು ಬ್ಯಾಂಕ್ ಆಫ್ ಇಂಡಿಯಾ ಅಂತ ತಗೋಣ. ಆ ಬ್ಯಾಂಕ್ ಆಫ್ ಇಂಡಿಯಾ ಕುವೆಂಪು ನಗರ ಬ್ರಾಂಚ್ ಅಲ್ಲಿ ಇದೆ. ಅಲ್ಲಿ ಹೋಗಿ ನಾವು ಏನಾದ್ರು ಚೆಕ್ ನ ಪ್ರೆಸೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ ಕುವೆಂಪು ನಗರ ಯಾವ ಒಂದು ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಬರುತ್ತೋ ಆ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆನೆ ಹೋಗಿ ನಾವು ಈ ಒಂದು PCR ನ ಫೈಲ್ ಮಾಡಬೇಕಾಗುತ್ತೆ. ಸೊ ಇದು ಯಾವ ಕೋರ್ಟ್ ಅಲ್ಲಿ ಹೋಗಿ ನಾವು ಫೈಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತೊಂದು ಇಂಪಾರ್ಟೆಂಟ್ ಅಂಶ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ನೀವ್ ಯಾರು ದುಡ್ಡು ಕೊಟ್ಟಿರ್ತೀರಲ್ಲ, ಅಂದ್ರೆ ಚೆಕ್ ಇಸ್ಕೊಂಡಿರ್ತೀರ ದುಡ್ಡು ಕೊಟ್ಬಿಟ್ಟು, ಅವರು ತಪ್ಪದೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡಬೇಕು.
ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸುಮಾರು ಸಲ ನೋಡಿರ್ತೀವಿ, ದುಡ್ಡು ಇಸ್ಕೊಂಡಿರ್ತಾರೆ, ಈ ತರ ಚೆಕ್ ಕೊಟ್ಟಿರ್ತಾರೆ, ಚೆಕ್ ಬೌನ್ಸ್ ಆಗಿರುತ್ತೆ, ಲೀಗಲ್ ನೋಟಿಸ್ ಕೊಟ್ಟಿರ್ತೀವಿ. ಆ ಲೀಗಲ್ ನೋಟಿಸ್ಗೆ ಅವರು ರಿಪ್ಲೈ ಕೊಡ್ತಾರೆ. ಏನಂತ ಹೇಳಿದ್ರೆ, ನಿಮಗೆ ಯಾವ ಒಂದು ಮೂಲಗಳಿಂದ ಆದಾಯ ಇತ್ತು ನಮ್ಗೆ ಈ ಅಮೌಂಟ್ ಕೊಡೋದಕ್ಕೆ, ನಿಮ್ಗೆ ಆದಾಯ ಮೂಲನೇ ಇಲ್ಲ, ಇಷ್ಟೊಂದು ಅಮೌಂಟ್ ಹೆಂಗ್ ಕೊಟ್ರಿ ನೀವು ಅಂತ ಅವರು ಒಂದು ಡಿಫೆನ್ಸ್ ನ ತಗೊಂತಾರೆ. ಇದು ಅಷ್ಟು ದೊಡ್ಡದಾಗಿ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ನೀವೇನಾದ್ರು ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡೋದ್ರಿಂದ ನಿಮ್ಗೆ ಆದಾಯ ಇತ್ತು ಅಂತ ತೋರಿಸಬಹುದು. ಸೊ ನಿಮ್ಗೆ ಇದೊಂದು ಅಡಿಷನಲ್ ಬೆನಿಫಿಟ್ ಅಥವಾ ಸೇಫ್ಟಿ ಪ್ರಿವಿಲೇಜ್ ಸಿಗುತ್ತೆ. ಈ ಒಂದು ಸಂಬಂಧ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಏನಂತ ಹೇಳಿದ್ರೆ, ಯಾವಾಗ್ಲಾದ್ರೂ ಈ ಒಂದು ಅಕ್ಯೂಸ್ಡ್ ಈ ಒಂದು ಡಿಫೆನ್ಸ್ ತಗೊಂಡ್ರೆ, ಅಂದ್ರೆ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಅವ್ರ ಹತ್ರ ಅಷ್ಟು ಆದಾಯನೇ ಇರ್ಲಿಲ್ಲ ಅಂತೇನಾದ್ರು ಅವರು ಡಿಫೆನ್ಸ್ ತಗೊಂಡ್ರೆ, ಆ ಒಂದು ಸಂಬಂಧ ಅವರು ಆ ಒಂದು ಡಿಫೆನ್ಸ್ ನ ಲೀಗಲ್ ನೋಟಿಸ್ ರಿಪ್ಲೈ ಅಲ್ಲೇ ತಗೊಂಡಿರ್ಬೇಕು. ಮುಂದೆ ಕೇಸ್ ಫರ್ದರ್ ಸ್ಟೇಜ್ ಅಲ್ಲಿ ಅದನ್ನ ತಗೊಳಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಆದ್ರೂ ಕೂಡ ನಾವು ನಮ್ಗೊಂದು ಪ್ರಿವಿಲೇಜ್ ಅಥವಾ ಇಮ್ಯುನಿಟಿ ಬೇಕು ಅಂತ ಹೇಳಿದ್ರೆ ಈ ಒಂದು ITR ಫೈಲ್ ಮಾಡೋದ್ರಿಂದ ನಮ್ಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಅವ್ರೇನಾದ್ರು ಮುಂದೆ ನಿಮ್ಗೆ ದುಡ್ಡು ಕೊಡೋದಕ್ಕೆ ನಿಮ್ಮ ಹತ್ರ ಇನ್ಕಮೇ ಇರ್ಲಿಲ್ಲ ಅಂತೇನಾರು ಅಂದ್ರೆ ನಾವು ITR ಫೈಲ್ ಮಾಡಿರ್ತೀವಿ, ನಮ್ಮ ಇನ್ಕಮ್ ನ ನಾವು ಗವರ್ಮೆಂಟ್ ತೋರಿಸಿರ್ತೀವಿ. ಸೊ ಅವಾಗ ನಮ್ಗೆ ಈ ಒಂದು ಬೆನಿಫಿಟ್ ಅಥವಾ ಇಮ್ಯುನಿಟಿ ಸಿಗುತ್ತೆ. ಅವರು ಆ ಒಂದು ಡಿಫೆನ್ಸ್ ನ ಕ್ಲೈಮ್ ಮಾಡೋದಕ್ಕೆ ಆಗಲ್ಲ. ಸೊ ITR ಫೈಲ್ ಮಾಡೋದು ಕೂಡ ನಿಮಗೆ, ಅಂದ್ರೆ ಯಾರು ಚೆಕ್ ಇಸ್ಕೊಂಡಿರ್ತಾರಲ್ಲ ಅವ್ರಿಗೊಂದು ಇಮ್ಯುನಿಟಿ, ಒಂದು ಸ್ಟೆಪ್ ಅಹೈಡ್ ಇರ್ತೀವಿ. ಸೊ ಇದಿಷ್ಟಾಗಿತ್ತು ಈ ಒಂದು ಚೆಕ್ ಬೌನ್ಸ್ ಕೇಸ್ ಸಂಬಂಧಪಟ್ಟಂತೆ, ಹಾಗೂ ಯಾರು ಚೆಕ್ ಇಸ್ಕೊಂಡಿರ್ತಾರಲ್ಲ ಅವರು ಗಮನಿಸಬೇಕಾಗಿರೋ ಒಂದು ಅಂಶಗಳು. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಇದೇ ರೀತಿ ಮಾಹಿತಿ ಉಳ್ಳ ಕಂಟೆಂಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.